ಇದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗಿದೆ ನೋಡೋಣ. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಗೆ ಕಾಲಿಡ್ತಾ ಇರುವಂತಹ ಮೋದಿಗೆ ಸರಣಿ ಪ್ರತಿಭಟನೆಗಳ ಮೂಲಕ ಸ್ವಾಗತವನ್ನ ಕೋರಲಾಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಕೂಡ ಪ್ರತಿಭಟನೆ ನಡೆಸ್ತಾ ಇದೆ, ಮತ್ತೊಂದು ಕಡೆ ಕಪ್ಪು ಪಟ್ಟಿಯನ್ನ ಪ್ರದರ್ಶಿಸೋದಕ್ಕೆ ಮಹದಾಯಿ ಹೋರಾಟಗಾರರು ಕೂಡ ಈಗಾಗಲೇ ಸಿದ್ಧತೆಯನ್ನ ನಡೆಸಿಕೊಂಡ್ರು. ಸೊ ಅವರನ್ನ ಒಂದಷ್ಟು ಜನರನ್ನ ಈಗಾಗಲೇ ಬಂಧಿಸುವಂತಹ ಕಾರ್ಯಗಳು ಕೂಡ ಈಗಾಗಲೇ ಜರುಗಿದೆ. ಪ್ರಧಾನಿ ಮೋದಿ ಆಗಮನದ ಬೆನ್ನಲ್ಲೇ ಕೈ ಕಾರ್ಯಕರ್ತರು ಪ್ರತಿಭಟನೆಯ ಮೂಲಕ ಪ್ರತಿಭಟನಾ ಬಿಸಿಯನ್ನು ಮುಟ್ಟಿಸೋದಕ್ಕೆ ಹೊರಟಿದ್ದಾರೆ. ಮತ್ತೊಂದು ಕಡೆ ಮೋದಿ ಆಗಮನಕ್ಕೂ ಮುನ್ನವೇ ಮಹದಾಯಿ ಹೋರಾಟಗಾರರು ಕೂಡ ರೊಚ್ಚಿಗೆದ್ದಂತೆ ಕಾಣ್ತಾ ಇದೆ. ಕಪ್ಪು ಪಟ್ಟಿಯನ್ನ ಧರಿಸಿ ಅವರು ಕೂಡ ಮೋದಿ ಗೋ ಬ್ಯಾಕ್ ಅಂತ ಮಹದಾಯಿ ಹೋರಾಟಗಾರರಿಂದ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಪ್ರತಿಭಟನೆಗೆ ಮುಂದಾದಂತಹ ಕಾರ್ಯಕರ್ತರನ್ನ ಒಂದಷ್ಟು ಜನರನ್ನ ಪೊಲೀಸರಿಗಾಗಲೇ ಬಂಧಿಸಿದ್ದಾರೆ. ಮೋದಿಗೆ ಸರಣಿ ಪ್ರತಿಭಟನೆಯ ಸ್ವಾಗತವೇ ಆಗ್ತಿದೆ. ಸಾಕಷ್ಟು ಉದ್ಯಮಿಗಳಿಗೆ ಸಾವಿರಾರು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ನೋಡಿದ್ದೀವಿ. ಆದರೆ ರೈತರ ವಿಚಾರ ಬಂದಾಗ ಕೇವಲ 17 ರೂಪಾಯಿ ದಿನ ಕೊಟ್ಟು ರೈತರಿಗೆ ದ್ರೋಹವೆಸತಕ್ಕಂಥ ವಿಚಾರದಲ್ಲಿ ಇವರು ಮುಂಚೂಣಿಯಲ್ಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿ ರೈತ ಹೋರಾಟಗಾರರು, ರೈತ ಮುಖಂಡರು ಎಲ್ಲ ಸೇರಿ ಆ 17 ರೂಪಾಯಿ ಡಿಡಿಯನ್ನು ಇವತ್ತು ನಾವು ತೆಗೆದಿದ್ದೇವೆ. ಆ ಡಿಡಿಯನ್ನು ಈ ರಾಷ್ಟ್ರದ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಆ ಡಿಡಿಯ ಮುಖಾಂತರ ಸ್ವಾಗತವನ್ನು ಬಯಸಿ ಒಂದು ವಿನೂತನ ಹೋರಾಟದ ಮುಖಾಂತರ ಈ ಡಿಡಿಯನ್ನು ಹಸ್ತಾಂತರಿಸುತ್ತಿದ್ದೇವೆ. ಕಳೆದ 40 ವರ್ಷದಿಂದ ಕಳಸಾ ಬಂಡೂರಿಗಾಗಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ಅದರಲ್ಲಿ ನರೇಂದ್ರ ಮೋದಿ ಅವರು ಕಳೆದ ಬಾರಿ ಲೋಕಸಭೆ ವಿಧಾನಸಭೆ ಚುನಾವಣೆ ಪೂರ್ವದಲ್ಲಿ ಗದಗಲ್ಲಿ ಕಳಸಾ ಬಂಡೂರಿ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ರು. ಇವತ್ತು ರೈತರ ಸಾಲ ಮನ್ನಾ ಅನ್ನೋ ವಿಚಾರದನ್ನ ಘೋಷಣೆ ಮಾಡಿದ್ರು. ಆದರೆ ಒಟ್ಟಾರೆ ಇವತ್ತು ನರೇಂದ್ರ ಮೋದಿ ಅವರು ಅಭಿವೃದ್ಧಿ ಮಾಡದೇ ಬಂದಿರೋದ್ರಿಂದ ಇಡೀ ಉತ್ತರ ಕರ್ನಾಟಕದಲ್ಲಿ ಇವತ್ತು ಸಂಜೆ ಕಾರ್ಯಕ್ರಮಕ್ಕೆ ಒಬ್ಬರಿಗೆ ತಲಾ 300 ರೂಪಾಯಿ ಕೊಟ್ಟು ಇವತ್ತೇನು ಕಾರ್ಯಕರ್ತನ ಬರಮಾಡ್ಕೊಳಕತ್ತಾರ, ಇದು ಅಭಿವೃದ್ಧಿ ಮಾಡದೇ ಇರೋದ್ರಿಂದಾನೇ ಅವ್ರು ಇವತ್ತು ದುಡ್ಡು ಕೊಟ್ಟು ಜನರನ್ನು ಕರೆಸುವಂತ ಒಂದು ಹುನ್ನಾರ. ರಾಜ್ಯದಲ್ಲಿ ಮಹದಾಯಿ ಕಿಚ್ಚು ತಗ್ಗಿದೆ ಅಂತಾರೆ ಎಲ್ಲರೂ ಕೂಡ ಭಾವಿಸ್ತಾ ಇದ್ರು. ಆದರೆ ಈ ಕಿಚ್ಚು ಮತ್ತೊಮ್ಮೆ ಹೆಚ್ಚಂತೆ ಕಾಣ್ತಾ ಇದೆ. ಪ್ರಧಾನಿ ಮೋದಿ ಹುಬ್ಬಳ್ಳಿಗೆ ಆಗಮಿಸ್ತಾ ಇರುವ ಬೆನ್ನಲ್ಲೇ ಪ್ರತಿಭಟನೆಯ ಮೂಲಕ
ಬಿಸಿ ಮುಟ್ಟಿಸೋಕೆ ಮಹದಾಯಿ ಹೋರಾಟಗಾರರು ಈಗಾಗಲೇ ಸಜ್ಜಾಗಿದ್ದಾರೆ. ಕೆಲವರನ್ನ ಬಂಧಿಸಲು ಕೂಡ ಈಗಾಗಿದೆ. ಮತ್ತೊಂದು ಕಡೆ ಕೈ ಕಾರ್ಯಕರ್ತರು ಕೂಡ ಮೋದಿ ಆಗಮನಕ್ಕೂ ಮುಂಚೆಯೇ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕಪ್ಪು ಪಟ್ಟಿಯನ್ನ ಧರಿಸಿ ಈಗಾಗಲೇ ಪ್ರತಿಭಟನೆ ನಡೆಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಮೋದಿ ಗೋ ಬ್ಯಾಕ್ ಅನ್ನುವಂತಹ ಆ ಟ್ಯಾಗ್ ಅನ್ನ ಇಟ್ಟುಕೊಂಡು ಈಗಾಗಲೇ ಮಹದಾಯಿ ಹೋರಾಟಗಾರರು ತೀವ್ರ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಜಾವೀದ್ ಇದ್ದಾರೆ. ಜಾವೀದ್, ಪ್ರಧಾನಿ ಮೋದಿ ಆಗಮನಕ್ಕೂ ಮುನ್ನವೇ ಪ್ರತಿಭಟನೆಯ ಮೂಲಕ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಒಂದು ಕಡೆ ಮಹದಾಯಿ ಹೋರಾಟಗಾರರು, ಮತ್ತೊಂದು ಕಡೆ ಕೈ ಕಾರ್ಯಕರ್ತರು. ಏನಾಗ್ತಾ ಇದೆ ಆಕ್ಚುಲಿ? ಜಾವೀದ್, ನನ್ನ ಧ್ವನಿ ಕೇಳ್ತಾ ಇದ್ರೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಪ್ರಯತ್ನ ಮಾಡ್ತೀವಿ. ಮೋದಿ ಆಗಮನಕ್ಕೂ ಮುನ್ನವೇ ಕೈ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಪ್ರತಿಭಟನೆಯ ಮೂಲಕ ಬಿಸಿ ಮುಟ್ಟಿಸೋದಕ್ಕೆ ಮಹದಾಯಿ ಹೋರಾಟಗಾರರು ಕೂಡ ಮುಂದಾಗಿರುವಂತದ್ದು. ಮತ್ತೊಂದು ಕಡೆ ಕೈ ಕಾರ್ಯಕರ್ತರು ಕಪ್ಪು ಪಟ್ಟಿಯನ್ನ ಧರಿಸಿ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಮೋದಿ ಗೋ ಬ್ಯಾಕ್ ಅಂತ ಮಹದಾಯಿ ಹೋರಾಟಗಾರರಿಂದ ತೀವ್ರ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಈಗಾಗಲೇ ವೇದಿಕೆ ಕೂಡ ಈಗಾಗಲೇ ಸಿದ್ಧಗೊಂಡಿದೆ. 3 ಲಕ್ಷ ಜನ ಈಗಾಗಲೇ ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದೆ. ಇದರ ಬೆನ್ನಲ್ಲೇ ಪ್ರತಿಭಟನೆಯ ಮೂಲಕ ಬಿಸಿ ಮುಟ್ಟಿಸೋದಕ್ಕೆ ಹೊರಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಜಾವೇದ್ ಇದ್ದಾರೆ. ಜಾವೇದ್, ಮೋದಿಗೆ ಸರಣಿ ಪ್ರತಿಭಟನೆಗಳ ಮೂಲಕ ಸ್ವಾಗತವನ್ನ ಕೋರಲಾಗ್ತಾ ಇದೆಯಾ? ಏನಾಗ್ತಾ ಇದೆ ಆಕ್ಚುಲಿ ಅಲ್ಲಿಗ? ನಿಜವಾಗ್ಲೂ ಶಕುಂತಲಾ, ಇವತ್ತು ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಹುಬ್ಬಳ್ಳಿಗೆ ಏನು ಪ್ರಚಾರಕ್ಕೆ ಬರ್ತಾ ಇದ್ದಾರೆ, ಅವರಿಗೆ ಬೆಳಿಗ್ಗೆಯಿಂದ ಏನಂತ ಹೇಳಿದ್ರೆ ಹುಬ್ಬಳ್ಳಿಯ ಮಹದಾಯಿ ಹೋರಾಟಗಾರ ಆಗಿರ್ಬೋದು, ಕಾಂಗ್ರೆಸ್ಸಿನ ಮುಖಂಡರಾಗಿರ್ಬೋದು, ಒಂದು ಪ್ರತಿಭಟನೆಯನ್ನ ಬಿಸಿಯನ್ನ ಮುಟ್ಟಿಸಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. 12 ಗಂಟೆಗೆ ಏನು ಹುಬ್ಬಳ್ಳಿಯ ಸಂಗೊಳ್ಳಿ ವೃತ್ತದಲ್ಲಿ ಇವತ್ತು ಮಹದಾಯಿ ಹೋರಾಟಗಾರರು ನಮಗೆ 3 ವರ್ಷಗಳ ಹಿಂದೆ ಕೊಟ್ಟಂತ ಭರವಸೆನ ಈಡೇರಿಸಿಲ್ಲ ಅನ್ನುವಂತ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಗೋ ಬ್ಯಾಕ್ ಮೋದಿ ಅನ್ನುವಂತ ಒಂದು ಇದನ್ನ ಘೋಷಣೆಯನ್ನ ಹಾಕಿ ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ಲಿಕ್ಕೆ ಅವರ ಕಾರ್ಯಕ್ರಮಕ್ಕೆ ಹೋಗ್ತಾ ವೇಳೆ ಅವರನ್ನ ಬಂಧಿಸಲಾಗಿದೆ. ಸದ್ಯಕ್ಕೆ ಏನಂತ ಹೇಳಿದ್ರೆ ಕಾಂಗ್ರೆಸ್ ಮುಖಂಡರು ಕೂಡ ಈಗ ಒಂದು ಪ್ರತಿಭಟನೆಗೆ ಇಳಿದಿರುವಂತದ್ದು. ಏನು 2 ದಿನಗಳ ಹಿಂದೆ ಯಡಿಯೂರಪ್ಪನವರ ಏನು ಆಡಿಯೋ ಸಿಕ್ಕಿದೆ, ಆ ಆಡಿಯೋ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಏನು ಕಾಂಗ್ರೆಸ್ ಮುಖಂಡರು ಅವ್ರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಶಕುಂತಲಾ, ಈಗ ಅವ್ರು ಪ್ರತಿಭಟನೆ ಮಾಡ್ತಾ ಇರುವಂತಹ ಸ್ಥಳ ಯಾವುದು? KLE ಮೈದಾನದ ಹತ್ರ ಮಾಡ್ತಿದಾರಾ? ಏನ್ ಕತೆ ಅಂತ? ಶಕುಂತಲಾ, ಏನು ಚೆನ್ನಮ್ಮ ವೃತ್ತ ಏನಿದೆ, ಚೆನ್ನಮ್ಮ ವೃತ್ತ ಬಳಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಏನು ಕಾರ್ಯಕ್ರಮ ಈ ಹುಬ್ಬಳ್ಳಿಯಿಂದ ಏನು ಬೆಂಗಳೂರು ರಸ್ತೆಯಲ್ಲಿರುವಂತ ಗಬ್ಬೂರ್ ಕ್ರಾಸ್ ನಲ್ಲಿ ಇದೆ. ಈ ಕ್ರಾಸ್ಗೆ ಬಂದು ಅವರು ಕಪ್ಪು ಬಟ್ಟೆ ಪ್ರದರ್ಶನವನ್ನ ಮಾಡುವ ಒಂದು ಉದ್ದೇಶ ಇತ್ತು. ಹೀಗಾಗಿ ಏನಂತ ಹೇಳಿದ್ರೆ ಅವರನ್ನ ಬಂಧಿಸೋಕೆ ಪೊಲೀಸರು ಕೂಡ ಏನಂತ ಹೇಳಿದ್ರೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಸದ್ಯಕ್ಕೆ ಏನಂತ ಹೇಳಿದ್ರೆ ಎಲ್ಲಾ ಕಾಂಗ್ರೆಸ್ ಮುಖಂಡರನ್ನ ವಶಕ್ಕೆ ಪಡೆದಿರುವಂತದ್ದು. ಶಕುಂತಲಾ, ಓಕೆ, ಈಗ ಪರಿಸ್ಥಿತಿ ಹತೋಟಿಗೆ ಬಂದಿದ್ಯಾ? ನಿಯಂತ್ರಿಸಲಾಗಿದೆಯಾ? ಪ್ರತಿಭಟನಾಕಾರರನ್ನು ಚದುರಿಸಲಾಗಿದೆಯಾ ಅಥವಾ ಈಗಲೂ ಕೂಡ ಪ್ರತಿಭಟನೆ ಮುಂದುವರಿತಾ ಇದೆಯಾ? ಶಕುಂತಲಾ, ಏನು ಬೆಳಗ್ಗೆಯಿಂದಲೇ ಏನು ಪ್ರತಿಭಟನಾಕಾರರು ಎಲ್ಲಾ ವ್ಯವಸ್ಥೆಯನ್ನು ಪ್ರತಿಭಟನೆಗೆ ಮಾಡ್ಕೊಂಡಿದ್ರು. ಪೊಲೀಸರು ಏನಂತ ಹೇಳಿದ್ರೆ ಇದಕ್ಕೆಲ್ಲ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ಏನಾದ್ರೂ ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ಲಿಕ್ಕೆ ಮುಂದಾದ್ರೆ ಅವ್ರನ್ನ ಬಂಧಿಸ್ಬೇಕನ್ನುವಂತ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು. ಅದೇ ರೀತಿಯಾಗಿ ಮಹದಾಯಿ ಹೋರಾಟಗಾರರಿಗೆ 1 ಗಂಟೆಗೆ ಏನಂತ ಹೇಳಿದ್ರೆ ಬಂಧನಕ್ಕೆ ಒಳಪಡಿಸಿದ್ರು. ಈಗ ಸದ್ಯಕ್ಕೆ ಕಾಂಗ್ರೆಸ್ನವ್ರಿಗೂ ಕೂಡ ಏನಂತ ಹೇಳಿದ್ರೆ ವಶಕ್ಕೆ ಪಡೆದಿರುವಂತದ್ದು. ಶಕುಂತಲಾ, ಥ್ಯಾಂಕ್ ಯು ಜಾವೇದ್, ತಮ್ಮಲ್ಲ ಡೀಟೇಲ್ಸ್ ಗಾಗಿ. Shut up!